ಮಕ್ಕಳೇ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಲಿಯೋಣ. ಪ್ರಶ್ನೆ 1. ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು? ಉತ್ತರ: ವಿಷ ಸವರಿದ ಬಾಣದಿಂದ ಹೊಡೆದು ಬೇಡನು ಪ್ರಾಣಿಗಳನ್ನು ಸುಲಭವಾಗಿ ಕೊಲ್ಲುತ್ತಿದ್ದನು. ಪ್ರಶ್ನೆ 2. ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು? ಉತ್ತರ: ಬೇಡನು ಜಿಂಕೆಗೆ ವಿಷದ ಬಾಣವನ್ನು ಬಿಡಲು ಅದು ತಪ್ಪಿಸಿಕೊಂಡಿತು. ಆ ಬಾಣವು ಮರಕ್ಕೆ ತಗುಲಿತು. ಪ್ರಶ್ನೆ 3. ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದ ಆದ ಪರಿಣಾಮವೇನು? ಉತ್ತರ: ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದ ಆ ಮರವು ಒಣಗಿ ಹೋಯಿತು. ಪ್ರಶ್ನೆ 4. ಗಿಳಿಯನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾದದ್ದು ಏಕೆ? ಉತ್ತರ: ಮರ ಒಣಗಿದರೂ ಗಿಳಿಯು ಮರದ ಪೊಟರೆಯನ್ನು ಬಿಟ್ಟು ಹೋಗದೆ ಇರುವುದನ್ನು ನೋಡಿ ಇಂದ್ರನಿಗೆ ಆಶ್ಚರ್ಯವಾಯಿತು. ಪ್ರಶ್ನೆ 5. ಗಿಳಿಯ ಯಾವ ಗುಣಗಳನ್ನು ಇಂದ್ರನು ಮೆಚ್ಚಿಕೊಂಡನು? ಉತ್ತರ: ಇಂದ್ರನು ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡನು. ಪ್ರಶ್ನೆ 6. ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿಯಲ್ಲಿ ಪ್ರಕಟಿಸಿದನು? ಉತ್ತರ: ಏನಾದರೂ ವರ ಕೊಡುತ್ತೇನೆ ಕೇಳು ಎನ್ನುವ ಮೂಲಕ ಇಂದ್ರನು ತನ್ನ ಸಂತೋಷವನ್ನು ಗಿಳಿಯ ಮುಂದೆ ಪ್ರಕಟಿಸಿದನು. ಪ್ರಶ್ನೆ 7. ಪ್ರಾಣಿಗಳನ್ನು ಸುಲಭವಾಗಿ ಕೊಲ್ಲಲು ಬೇಡನ ಉಪಾಯವೇನಾಗಿತ್ತು? ಉತ್ತರ: ಬೇಡನು ವಿಷ ಸವರಿದ ಬಾಣಗಳಿಂದ ಪ್ರಾಣಿಗಳಿಗೆ ಹೊಡೆಯುತ್ತಿದ್ದ. ಅವು ನಂಜೇರಿ ಸಾಯುತ್ತಿದ್ದವು. ನಂಜು ಅಂತ ಹೇಳಿದ್ರೆ ವಿಷವೇರಿ ಅವು ಪ್ರಾಣವನ್ನ ಬಿಡುತ್ತಿದ್ದವು. ಪ್ರಶ್ನೆ 8. ಜಿಂಕೆಯು ಬೇಡನ ಬಾಣದ ಹೊಡೆತದಿಂದ ಹೇಗೆ ತಪ್ಪಿಸಿಕೊಂಡಿತು? ಉತ್ತರ: ಬೇಡನು ಬಾಣವನ್ನ ಹೊಡೆದಾಗ ಜಿಂಕೆಯು ಮೇಲಕ್ಕೆ ನೆಗೆಯಿತು. ಹೀಗಾಗಿ ಬೇಡನ ಗುರಿ ತಪ್ಪಿಸಿತು. ಜಿಂಕೆಯು ಹೊಡೆತದಿಂದ ತಪ್ಪಿಸಿಕೊಂಡಿತು. ಪ್ರಶ್ನೆ 9. ಗಿಳಿಯ ತತ್ವನಿಷ್ಠೆ ಯಾವುದಾಗಿತ್ತು? ಉತ್ತರ: ಸುಖ ಸಂಪತ್ತು ಇರುವಾಗ ಜೊತೆಗಿದ್ದವರು ಕಷ್ಟಕಾಲದಲ್ಲೂ ಅವರ ಜೊತೆಗಿದ್ದು ಉಪಕಾರವನ್ನು ಸ್ಮರಿಸಬೇಕು, ನೆನಪಿಸಿಕೊಳ್ಳಬೇಕು. ಒಳ್ಳೆಯ ಕಾಲ ಬರಲಿ ಎಂದು ಬಯಸಬೇಕು ಎನ್ನುವುದು ಗಿಳಿಯ ತತ್ವ ನಿಷ್ಠೆಯಾಗಿತ್ತು. ಪ್ರಶ್ನೆ 10. ಗಿಳಿಯು ವಾಸ ಮಾಡುತ್ತಿದ್ದ ಮರವು ಒಣಗಲು ಕಾರಣವೇನು? ಉತ್ತರ: ಜಿಂಕೆಯನ್ನು ಕೊಲ್ಲಲೆಂದು ಬೇಡನು ಬಿಟ್ಟ ಬಾಣವು ಜಿಂಕೆಗೆ ತಾಗದೆ ಮರಕ್ಕೆ ತಗುಲಿದುದರಿಂದ ವಿಷದ ಪ್ರಭಾವಕ್ಕೆ ಸಿಕ್ಕಿ ಮರವು ಒಣಗಿತು. ಪ್ರಶ್ನೆ 11. ಗಿಳಿಯು ಒಣಮರದಲ್ಲೇ ಏಕೆ ವಾಸಿಸುತ್ತಿತ್ತು? ಉತ್ತರ: ಆ ಮರವು ಫಲ ಪುಷ್ಪಭರಿತವಾಗಿದ್ದಾಗ ವಾಸ ಮಾಡುತ್ತಿದ್ದ ತಾನು ಈಗ ಅದು ಒಣಗಿದೆ ಎಂದು ಬಿಟ್ಟು ಹೋಗುವುದು ಕೃತಜ್ಞತೆ ಎಂದು ತಿಳಿದ ಗಿಳಿ ಆ ಮರದಲ್ಲೇ ವಾಸವನ್ನು ಮಾಡುತ್ತಿತ್ತು. ಪ್ರಶ್ನೆ 12. ಆ ಮರ ಮೊದಲಿನಂತಾದುದು ಹೇಗೆ? ಹೀಗೆ ಮರ ಮೊದಲಿನ ಹಾಗೆ ಆಯಿತು? ಉತ್ತರ: ಗಿಳಿಯ ಜನಸಾಮಾನ್ಯರ ನಡತೆಗೆ ವಿರುದ್ಧವಾದ ವರ್ತನೆಯನ್ನು ಮೆಚ್ಚಿದ ಇಂದ್ರನು ಗಿಳಿಯ ಅಪೇಕ್ಷೆಯಂತೆ ನೀಡಿದ ವರದಿಂದ ಮರವು ಮೊದಲಿನಂತಾಯಿತು. ಗಿಳಿಯು ಕೇಳಿದ ವರವನ್ನು ಇಂದ್ರ ದಯಪಾಲಿಸುತ್ತಾನೆ. ಏನ್ ವರ ಕೇಳಿತು ಗಿಳಿ? ಮರವನ್ನು ಮೊದಲಿನಂತೆ ಮಾಡು. ಹಾಗಾಗಿ ಮರವು ಮೊದಲಿನಂತೆ ಆಯಿತು. ಪ್ರಶ್ನೆ 13. ಬೇಡನು ವಿಷ ಸವರಿದ ಬಾಣವನ್ನು ಹೇಗೆ ಸಿದ್ಧ ಮಾಡಿಕೊಂಡಿರುತ್ತಿದ್ದನು?
ಉತ್ತರ ಬೇಟೆಯಾಡಿ ಪ್ರಾಣಿಗಳನ್ನು ಕೊಲ್ಲಲು ಬೇಡನು ವಿಷ ಸವರಿದ ಬಾಣವನ್ನು ಸಿದ್ಧ ಮಾಡಿಕೊಂಡಿರುತ್ತಿದ್ದನು. ಪ್ರಶ್ನೆ 14. ಬಾಣಕ್ಕೆ ಗುರಿಯಾಗುವಷ್ಟು ದೂರ ಎಂದರೇನು? ಉತ್ತರ ಬಾಣಕ್ಕೆ ಗುರಿಯಾಗುವಷ್ಟು ದೂರ ಎಂದರೆ ಬಾಣ ನಾಟುವಷ್ಟು ಹತ್ತಿರ, ಬಾಣಕ್ಕೆ ಹತ್ತಿರ ಎಂದು ಅರ್ಥ. ಪ್ರಶ್ನೆ 15. ಗಿಳಿಯು ಕೇಳಿದ ವರ ಯಾವುದು? ಗಿಳಿಯು ಯಾವ ವರವನ್ನು ಇಂದ್ರನಿಗೆ ಕೇಳಿತು? ಉತ್ತರ ಗಿಳಿಯು ಮರವು ಮೊದಲಿನಂತೆ ಹಸಿರಿನಿಂದ ಕಳಕಳಿಸಬೇಕೆಂಬ ವರವನ್ನು ಕೇಳಿತು. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಮರವನ್ನು ಬಿಟ್ಟು ಹೋಗದೆ ಇರಲು ಗಿಳಿಯು ನೀಡಿದ ಸಮರ್ಥನೆ ಏನಾಗಿತ್ತು? ಯಾಕೆ ಗಿಳಿ ಮರವನ್ನು ಬಿಟ್ಟು ಹೋಗ್ಲಿಲ್ಲ ಅನ್ನೋದಕ್ಕೆ ಏನ್ ಕಾರಣವನ್ನ ಕೊಡ್ತು? ಉತ್ತರ ಅನೇಕ ವರ್ಷಗಳಿಂದ ಈ ಮರವು ನನಗೆ ಆಸರೆ ಇತ್ತಿದೆ, ಆಶ್ರಯವನ್ನು ಕೊಟ್ಟಿದೆ, ಹಣ್ಣುಗಳನ್ನ ಕೊಟ್ಟಿದೆ, ಅದರ ಹಸಿರಿನಿಂದ ಸಂತಸವನ್ನು, ನೆರಳನ್ನು ನನಗೆ ನೀಡಿದೆ. ಅದೀಗ ಯಾವುದೋ ದುರದೃಷ್ಟಕ್ಕೆ ಒಳಗಾಗಿ ಒಣಗಿದೆ. ಈಗ ಅದರ ಸ್ಥಿತಿ ಹೀಗಾಯಿತೆಂದು ನಾನು ಅದನ್ನು ಬಿಟ್ಟು ಬೇರೆ ಮರಕ್ಕೆ ಹೋಗಿ ಉಪಗಾರಗೇಡಿಯಾಗಲಾರೆ. ಅದಕ್ಕೆ ಒಳ್ಳೆಯ ದಿನ ಬರಲಿ ಎಂದು ಬಯಸುತ್ತಾ ಇರುತ್ತೇನೆ ಎಂದು ಗಿಳಿಯು ತಾನು ಅಲ್ಲಿಯೇ ಇರುವುದಕ್ಕೆ ಕಾರಣವನ್ನು ನೀಡಿತು. ಪ್ರಶ್ನೆ 2. ಸಾಮಾನ್ಯವಾದ ಲೋಕವರ್ತನೆ ಯಾವುದು? ಉತ್ತರ ಸಂಪತ್ತು, ಸೌಲಭ್ಯ, ಸುಖವಿರುವವರೆಗೆ ಅಂಥವರೊಡನೆ ಇರುವುದು, ಅವುಗಳ ಲಾಭವನ್ನು ಪಡೆಯುವುದು, ಕಾರಣಾಂತರಗಳಿಂದ ಅವರಿಗೆ ಬಡತನ ಬಂದರೆ, ಕಷ್ಟಗಳು ತಲೆದೋರಿದರೆ ಅವರ ಸಹವಾಸವನ್ನು ತೊರೆದು ಬೇರೆ ಹೋಗುವುದು ಸಾಮಾನ್ಯವಾದ ಲೋಕವರ್ತನೆಯಾಗಿದೆ. ಕೃತಜ್ಞರಾಗಿರುವುದಕ್ಕಿಂತಲೂ ಕೃತಜ್ಞರಾಗಿರುವವರೇ ಹೆಚ್ಚು. ಪ್ರಶ್ನೆ 3. ಗಿಳಿಯು ಕೇಳಿದ ವರ ಯಾವುದು? ಉತ್ತರ ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿದ ಇಂದ್ರನು ಅದಕ್ಕೆ ಒಂದು ವರವನ್ನು ಕೊಡಲು ನಿರ್ಧರಿಸಿದ. ಏನಾದರೂ ವರವನ್ನು ಕೇಳಿಕೊಡುತ್ತೇನೆ ಎಂದು ಗಿಳಿಗೆ ಹೇಳಿದ. ಗಿಳಿಯು ಅದಕ್ಕಾಗಿ ಏನನ್ನು ಕೇಳಿದರೂ ಇಂದ್ರನು ಕೊಡಲು ಸಿದ್ಧನಾಗಿದ್ದ. ಆದರೆ ಆ ಗಿಳಿ ತನಗಾಗಿ ಏನನ್ನೂ ಬಯಸಲಿಲ್ಲ. ಈ ಮರವು ಮೊದಲಿನಂತಾಗಬೇಕು, ಹಣ್ಣು ಹೂಗಳಿಂದ ತುಂಬಿರಬೇಕು, ನೆರಳನ್ನು ಕೊಡುವಂತಾಗಲಿ, ಅದನ್ನು ಅನುಗ್ರಹಿಸು ಎಂದು ಕೇಳಿಕೊಂಡಿತು. ಪ್ರಶ್ನೆ 4. ಇಂದ್ರನಿಗೆ ಸಂತೋಷವನ್ನು ಉಂಟು ಮಾಡಿದ ಗಿಳಿಯ ನುಡಿಗಳಾವುವು? ಉತ್ತರ ಇಂದ್ರನು ಗಿಳಿಯನ್ನು ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಎಂದು ಕೇಳಿದಾಗ ಗಿಳಿಯು ಈ ಮರವು ನನಗೆ ಆಸರೆಯನ್ನು, ಹಣ್ಣುಗಳನ್ನು, ನೆರಳನ್ನು ನೀಡಿತು. ಈಗ ಅದಕ್ಕೆ ಈ ಸ್ಥಿತಿಯೊದಗಿದೆ. ಸುಖ ಸಂಪತ್ತುಗಳಿದ್ದಾಗ ಜೊತೆಗಿದ್ದವರು ಕಷ್ಟ ಕಾಲದಲ್ಲಿಯೂ ಜೊತೆಗಿರಬೇಕು. ಉಪಕಾರವನ್ನು ಸ್ಮರಿಸುತ್ತಾ ಒಳ್ಳೆಯ ದಿನ ಬರಲೆಂದು ಹಾರೈಸಬೇಕು. ಕೃತಜ್ಞರಾಗಬಾರದು ಎಂದಿತು. ಅದರ ಈ ಮಾತುಗಳನ್ನು ಕೇಳಿದ ಇಂದ್ರನಿಗೆ ಸಂತೋಷವಾಯಿತು. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಗಿಳಿಯ ಪರಹಿತಾಕಾಂಕ್ಷಿ ಎನಿಸಿಕೊಂಡಿದ್ದು ಹೇಗೆ? ವಿವರಿಸಿ. ಏನಾಗಿತ್ತು? ಉತ್ತರ ಗಿಳಿಯು ಬಹಳ ಕಾಲದಿಂದಲೂ ಒಂದು ಮರದ ಪೊಟರೆಯಲ್ಲಿ ವಾಸ ಮಾಡುತ್ತಿತ್ತು. ಆ ಮರವು ಹೂವು, ಹಣ್ಣು, ಹಸಿರಿನಿಂದ ತುಂಬಿ ನಳನಳಿಸುತ್ತಿತ್ತು. ಆದರೆ ಒಬ್ಬ ಬೇಡನು ಪ್ರಯೋಗಿಸಿದ ವಿಷ ಸವರಿದ ಬಾಣ ಜಿಂಕೆಗೆ ಬದಲಾಗಿ ಆ ಮರಕ್ಕೆ ನಾಟಿತು.
ವಿಷದ ಪ್ರಭಾವದಿಂದ ಮರವು ಒಣಗಿತು. ಅದರ ಹಸಿರು, ಹಣ್ಣು, ಹೂವು ಯಾವುದೂ ಉಳಿಯಲಿಲ್ಲ. ಮರವು ಒಣಗಿದರೂ ಗಿಳಿಯು ತನ್ನ ವಾಸಸ್ಥಾನವನ್ನು ಬದಲಾಯಿಸಲಿಲ್ಲ. ಹಣ್ಣು, ಹೂವು, ಹಸಿರು ತುಂಬಿದ ಬೇರೆ ಮರವನ್ನು ಹುಡುಕಿಕೊಂಡು ಹೋಗಲಿಲ್ಲ. ಅದು ಆಹಾರವನ್ನು ಅರಸಿ ಬೇರೆ ಕಡೆಗೆ ಹೋಗಿ ವಾಸ ಮಾಡಲು ಒಣಮರದ ಪೊಟರೆಗೆ ಬರುತ್ತಿತ್ತು. ಅನೇಕ ವರ್ಷಗಳಿಂದ ಆಸರೆ, ಆಹಾರ, ನೆರಳನ್ನು, ನಲಿವನ್ನು ಈ ಮರವು ನನಗೆ ಕೊಟ್ಟಿದೆ. ಅದೀಗ ಒಣಗಿದೆ, ಕಷ್ಟಕಾಲ ಬಂದಿದೆ ಎಂದು ಬಿಟ್ಟು ಬೇರೆ ಕಡೆ ಹೋಗುವುದು ಕೃತಜ್ಞತೆಯನ್ನು ತೋರಿದಂತೆ. ಸುಖದ ಸಮಯದಲ್ಲಿ ಜೊತೆಗಿದ್ದವರು ಕಷ್ಟಕಾಲದಲ್ಲೂ ಜೊತೆಗಿರಬೇಕು. ಒಳ್ಳೆಯ ದಿನ ಬರಲಿ ಎಂದು ಬಯಸಬೇಕು ಎಂದು ನಿರ್ಧರಿಸಿದ ಆ ಗಿಳಿ ಹಾಗೆಯೇ ನಡೆದುಕೊಂಡಿತು. ಹೀಗೆ ಅದು ಪರಹಿತಕಾಂಕ್ಷಿ ಎನಿಸಿಕೊಂಡಿತು. ಪ್ರಶ್ನೆ 2. ಗಿಳಿಯ ವರ್ತನೆಯಿಂದ ಮಾನವರು ನಾವು ಕಲಿಯಬೇಕಾದ ಗುಣಗಳೇನು? ಉತ್ತರ: ಫಲ, ಪುಷ್ಪ, ಹಸಿರುಗಳಿಂದ ಬಿದ್ದ ಮರದ ಪೊಟರೆಯಲ್ಲಿ ಗಿಳಿ ಬಹಳ ಕಾಲದಿಂದ ವಾಸ ಮಾಡುತ್ತಿತ್ತು. ಬೇಡನ ವಿಷದ ಬಾಣದ್ದಾಗಿ ಆ ಮರವು ಒಣಗಿತು. ಹಣ್ಣು, ಹೂವು, ಹಸಿರು ಎಲ್ಲವೂ ಮಾಯವಾದವು. ಆಗ ಆ ಗಿಳಿಯು ಬೇರೊಂದು ಫಲಭರಿತ ಮರವನ್ನು ಹುಡುಕಿಕೊಂಡು ಹೋಗಬಹುದಿತ್ತು. ಆದರೆ ಅದು ಹಾಗೆ ಮಾಡಲಿಲ್ಲ. ಹಾಗೆ ಮಾಡುವುದು ಕೃತಜ್ಞರ ಲಕ್ಷಣವೆಂದು ಅದು ತಿಳಿಯಿತು. ಸುಖದ ಕಾಲದಲ್ಲಿ ಜೊತೆಗಿದ್ದವರು ಕಷ್ಟದ ಕಾಲದಲ್ಲೂ ಜೊತೆಗೆ ಇರಬೇಕು. ದೂರ ಸರಿಯಬಾರದು. ಕಷ್ಟ ಕಳೆದು ಸುಖ ಬರಬೇಕೆಂದು ಹಾರೈಸಬೇಕು ಎಂದು ಅದು ತಿಳಿದುಕೊಂಡಿತು. ಇಂದ್ರನು ಅದರ ನಡತೆಯನ್ನು ಮೆಚ್ಚಿ ವರವನ್ನು ಕೊಡಲು ಬಯಸಿದ್ದಾಗ ಅದು ತನಗಾಗಿ ಏನನ್ನೂ ಕೇಳಲಿಲ್ಲ. ಒಣಮರ ಚಿಗುರಲಿ, ಫಲಪುಷ್ಪ ಭರಿತವಾಗಲಿ, ಮೊದಲಿನ ಸ್ಥಿತಿ ತಲುಪುವಂತಾಗಲಿ ಎಂದು ಅಪೇಕ್ಷಿಸಿತು. ಮನುಷ್ಯನು ಕೂಡ ಉಪಕಾರವನ್ನು ಸ್ಮರಿಸಬೇಕು, ಕೃತಜ್ಞನಾಗಿರಬೇಕು, ಕೃತಜ್ಞನಾಗಬಾರದು. ಸುಖ ಸಂಪತ್ತುಗಳಿದ್ದಾಗ ಜೊತೆಗಿದ್ದು ನಕ್ಕು ನಲಿದು ಅವರಿಗೆ ಕಷ್ಟ ಬಡತನ ಬಂದಾಗ ದೂರ ಸರಿಯಬಾರದು. ಕೆಡುಕನ್ನು ಬಯಸಬಾರದು. ಕಷ್ಟ ಕಲಿಯಲಿ, ಒಳ್ಳೆಯ ದಿನಗಳು ಬರಲಿ ಎಂದು ಬಯಸಬೇಕು. ಸ್ವಾರ್ಥಿಯಾಗಬಾರದು, ಪರಾರ್ಥಿಯಾಗಬೇಕು. ತನಗೆ ಲಾಭ ದೊರೆಯುವ ಸಂದರ್ಭ ಬಂದಾಗಲೂ ಪರರಿಗೆ, ಕಷ್ಟದಲ್ಲಿರುವವರಿಗೆ ಲಭಿಸುವಂತೆ ನೋಡಬೇಕು ಎನ್ನುವ ಗುಣಗಳನ್ನು ಮಾನವನು ಗಿಳಿಯ ವರ್ತನೆಯಿಂದ ಕಲಿಯಬೇಕು. ಸಂದರ್ಭದೊಂದಿಗೆ ವಿವರಿಸಿ. ಪ್ರಶ್ನೆ 1. ಇಂಥ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ? ಉತ್ತರ: ಆರಾಮಿತ್ರರು ಬರೆದಿರುವ ಒಣಮರದ ಗಿಳಿ ಪಾಠದಿಂದ ಈ ಪ್ರಶ್ನೆಯನ್ನು ಆರಿಸಿಕೊಳ್ಳಲಾಗಿದೆ. ದೇವೇಂದ್ರನು ಗಿಳಿಗೆ ಈ ಪ್ರಶ್ನೆಯನ್ನು ಕೇಳಿದ್ದಾನೆ. ಗಿಳಿಯು ಒಣಗಿದ ಮರದ ಪೊಟರೆಯಲ್ಲೇ ವಾಸ ಮಾಡುತ್ತಿತ್ತು. ಸಾಮಾನ್ಯವಾಗಿ ಪಕ್ಷಿಗಳು ಮರ ಒಣಗಿ ಹಣ್ಣು, ಹಂಪಲು, ನೆರಳು ಸಿಗದೆ ಇರುವಾಗ ಅವು ಸಿಕ್ಕುವಂತಹ ಸ್ಥಳಕ್ಕೆ ವಸತಿಯನ್ನು ಬದಲಾಯಿಸುತ್ತವೆ. ಈ ಗಿಳಿ ಹಾಗೆ ಮಾಡದೆ ಆ ಮರದಲ್ಲಿಯೇ ಇರುವುದನ್ನು ಕಂಡ ಇಂದ್ರ ಆಶ್ಚರ್ಯಗೊಂಡು ಗಿಳಿಯನ್ನೇ ಆ ಬಗ್ಗೆ ವಿಚಾರಿಸುತ್ತಾನೆ. ಸಾಮಾನ್ಯವಾಗಿರುವ ಜನರ ವರ್ತನೆಗೂ ಗಿಳಿಯ ನಡತೆಗೂ ಇರುವ ಅಂತರ ಇಲ್ಲಿ ವ್ಯಕ್ತವಾಗಿದೆ. ಪ್ರಶ್ನೆ 2. ಏನಾದರೂ ವರವನ್ನು ಕೇಳಿಕೊಡುತ್ತೇನೆ? ಉತ್ತರ: ಆರಾಮಿತ್ರರ ಒಣಮರದ ಗಿಳಿ ಪಾಠದಿಂದ ಈ ಹೇಳಿಕೆಯನ್ನು ಆಯ್ದುಕೊಳ್ಳಲಾಗಿದೆ. ಇಂದ್ರನು ಗಿಳಿಗೆ ಹೀಗೆ ಹೇಳಿದ್ದಾರೆ: ಸಾಮಾನ್ಯರ ವರ್ತನೆಗಿಂತ ಭಿನ್ನವಾದ ಗಿಳಿಯ ನಡತೆಯನ್ನು, ತತ್ವನಿಷ್ಠೆಯನ್ನು ಇಂದ್ರನು ಮೆಚ್ಚಿಕೊಂಡ. ಪರರ ಹಿತವನ್ನೇ ಬಯಸುವ ಗಿಳಿಗೆ ಅದು ಕೇಳಿದ ವರವನ್ನು ಕೊಡಬೇಕೆಂದು ನಿರ್ಧರಿಸಿದ. ಏನಾದರೂ ವರವನ್ನು ಕೇಳು, ಕೊಡುತ್ತೇನೆ ಎಂದು ಗಿಳಿಗೆ ಹೇಳಿದ. ಇಂದ್ರನ ಈ ಹೇಳಿಕೆಯಲ್ಲಿ ಗಿಳಿಯ ವಿಚಾರದಲ್ಲಿ
ಅವನ ಮೆಚ್ಚುಗೆಯೊಂದಿಗೆ ಅದು ಏನನ್ನು ಕೇಳಿದರೂ ಕೊಡುವ ಔದಾರ್ಯವೂ ತೋರುವಂತಿದೆ. ಪ್ರಶ್ನೆ 3. ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ. ಉತ್ತರ: ಆರಾಮಿತ್ರರು ಬರೆದಿರುವ ಒಣಮರದ ಗಿಳಿ ಪಾಠದಿಂದ ವಾಕ್ಯವನ್ನು ಆರಿಸಲಾಗಿದೆ. ಇದು ಗಿಳಿಯು ಹೇಳುವ ಮಾತು. ಇಂದ್ರನು ಗಿಳಿಗೆ ಏನಾದರೂ ವರವನ್ನು ಕೇಳು, ಕೊಡುತ್ತೇನೆ ಎಂದು ಹೇಳಿದಾಗ ಗಿಳಿಯು ತನಗಾಗಿ ಏನನ್ನೂ ಕೇಳಲಿಲ್ಲ. ಒಣಮರಕ್ಕೆ ಅದರ ಹಿಂದಿನ ಸ್ಥಿತಿ ಬರಲಿ, ಹೂವು ಹಣ್ಣು ಎಲೆಗಳಿಂದ ತುಂಬಿ ನಲಿಯುವಂತಾಗಲಿ ಎಂದು ಕೇಳಿಕೊಂಡಿತು. ಮರದ ಮೊದಲಿನ ಸ್ಥಿತಿಯನ್ನು ಕಂಡ ನನಗೆ ಈಗಿನ ಅದರ ಗತಿಯನ್ನು ನೋಡಲು ಸಾಧ್ಯವಿಲ್ಲ ವೆಂಬ ಮಾತು ಅದರ ಪರಾನುಕಂಪವನ್ನು ಸೂಚಿಸುತ್ತದೆ. ಮಕ್ಕಳೇ, ಒಣಮರದ ಗಿಳಿ ಆರಾಮಿತ್ರ. ನೀವು ಕೂಡ ಗಿಳಿಯ ತತ್ವನಿಷ್ಠೆ, ಪರಾವಲಂಬನೆ ಈ ಎಲ್ಲ ಗುಣಗಳನ್ನು ಅಳವಡಿಸಿಕೊಳ್ಳಿ. ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಏರಿ. ನಮಸ್ಕಾರ.